ರೋಡಿಗಿಳಿಯೋ ಮುನ್ನವೇ ಪಂಚರ್ ಆಯ್ತಾ ಬಸ್. ಯಾಕೆ ಹೀಗೆ ಹೇಳ್ತಾ ಇದೀವಿ ಅಂತಂದ್ರೆ, ಮುಷ್ಕರ ಬಂದ್ ಮಾಡೋದಕ್ಕೂ ಮುನ್ನವೇ ಸಾರಿಗೆ ನೌಕರರ ನಡುವೆಯೇ ಒಡಕು ಮೂಡಿದ್ಯಾ, ಅವರ ಸಂಘಟನೆಗಳ ನಡುವೆಯೇ ಒಡಕು ಮೂಡಿದ್ಯಾ, ಜಂಟಿ ಕ್ರಿಯಾ ಸಮಿತಿಯಲ್ಲಿ ಬಹುದೊಡ್ಡ ಬಿರುಕು ಮೂಡಿದ್ಯಾ, ನಾಳೆ ಮುಷ್ಕರ ಮಾಡೋದಿಲ್ಲ, ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಗಡೆ ಬರ್ತಾ ಇದ್ದೀವಿ ಅಂತ ಕೆಎಸ್ಆರ್ಟಿಸಿ ನೌಕರರ ಸಂಘ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಸ್ಪಷ್ಟವಾದ ಭಿನ್ನಮತ ಸ್ಫೋಟಗೊಂಡಿರೋದು ಗೊತ್ತಾಗ್ತಾ ಇದೆ. ಮುಷ್ಕರದಿಂದ ಕೆಎಸ್ಆರ್ಟಿಸಿ ನೌಕರರು ಹಿಂದೆ ಸರಿದಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಜೊತೆ ಚರ್ಚಿಸಿ ಬೇಡಿಕೆ ಈಡೇರಿಕೆಗೆ ಮನವಿ ಮಾಡಿದ್ದೀವಿ, ಅದಕ್ಕೆ ಸ್ಪಂದಿಸಿದ್ದಾರೆ. ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸ್ಪಂದಿಸಿದ್ದಾರೆ, ಸಚಿವರು ಕೂಡ ಭರವಸೆ ನೀಡಿದ್ದಾರೆ, ಸಿಎಂ ಕೂಡ ಭರವಸೆ ನೀಡಿದ್ದಾರೆ. ಹಾಗಾಗಿ ನಾವು ನಾಳೆಯ ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಜಗದೀಶ್ ಅವರು ಹೇಳಿದ್ದಾರೆ. ಎಲ್ಲಾ ನಿಗಮಗಳು, ಕೆಎಸ್ಆರ್ಟಿಸಿಯ ಎಲ್ಲಾ ನಿಗಮಗಳು ಯಾರೂ ಭಾಗಿಯಾಗಲ್ಲ ಅಂತ ಹೇಳಿದ್ದಾರೆ. ಸರ್, ಈಗ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಕಾಲ ಗಂಟ ಮನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಮತ್ತೆ 1-4-25 ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಅವೆಲ್ಲವನ್ನು ಬದಲಾವಣೆ ಮಾಡಬೇಕು ಸರ್ ಅಂತಕ್ಕಂಥ ವಿಚಾರವನ್ನು ಹೇಳ್ದು. ಮೊನ್ನೆ ವ್ಯವಸ್ಥಾಪನಾ ನಿರ್ದೇಶಕರು ಸಹ ನಮ್ಮ ಹತ್ರ 1.5 ಗಂಟೆ ಕಾಲಕ್ಕೆ ಹೆಚ್ಚು ಚರ್ಚೆ ಮಾಡಿ ಏನು ಇವಾಗ ವೇತನ ಪರಿಷ್ಕರಣೆ ಮತ್ತೆ ವೇತನದ ಹಿಂಬಾಕಿ ವಿಚಾರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಬಾಟಾ ಭತ್ಯೆ ಇಂಕ್ರಿಮೆಂಟ್ ವಿಚಾರದಲ್ಲೂ ಸಹ ಚರ್ಚೆ ಮಾಡಿ ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ ಮೇಲೆ ಮತ್ತೆ ಇತ್ತೀಚಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಡೆದಂತಹ ಕೆಲವೊಂದು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತೆ ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟು ಎಂಡಿ ಅವರು ಹೇಳಿದ್ದಾರೆ, ಅವೆಲ್ಲ ವಿಶ್ವಾಸಕ್ಕೆ ನಾವು ಕಟ್ಟುಬಿದ್ದು ಈ ಮುಷ್ಕರದಿಂದ ಹಿಂದೆ ಸರಿ. ರೋಡಿಗಿಳಿಯೋ ಮುನ್ನವೇ ಪಂಚರ್ ಆಯ್ತಾ ಬಸ್. ಯಾಕೆ ಹೀಗೆ ಹೇಳ್ತಾ ಇದೀವಿ ಅಂತಂದ್ರೆ, ಮುಷ್ಕರ ಬಂದ್ ಮಾಡೋದಕ್ಕೂ ಮುನ್ನವೇ ಸಾರಿಗೆ ನೌಕರರ ನಡುವೆಯೇ ಒಡಕು ಮೂಡಿದ್ಯಾ, ಅವರ ಸಂಘಟನೆಗಳ ನಡುವೆಯೇ ಒಡಕು ಮೂಡಿದ್ಯಾ, ಜಂಟಿ ಕ್ರಿಯಾ ಸಮಿತಿಯಲ್ಲಿ ಬಹುದೊಡ್ಡ ಬಿರುಕು ಮೂಡಿದ್ಯಾ, ನಾಳೆ ಮುಷ್ಕರ ಮಾಡೋದಿಲ್ಲ, ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಗಡೆ ಬರ್ತಾ ಇದ್ದೀವಿ ಅಂತ ಕೆಎಸ್ಆರ್ಟಿಸಿ ನೌಕರರ ಸಂಘ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಸ್ಪಷ್ಟವಾದ ಭಿನ್ನಮತ ಸ್ಫೋಟಗೊಂಡಿರೋದು ಗೊತ್ತಾಗ್ತಾ ಇದೆ. ಮುಷ್ಕರದಿಂದ ಕೆಎಸ್ಆರ್ಟಿಸಿ ನೌಕರರು ಹಿಂದೆ ಸರಿದಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಜೊತೆ ಚರ್ಚಿಸಿ ಬೇಡಿಕೆ ಈಡೇರಿಕೆಗೆ ಮನವಿ ಮಾಡಿದ್ದೀವಿ, ಅದಕ್ಕೆ ಸ್ಪಂದಿಸಿದ್ದಾರೆ. ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸ್ಪಂದಿಸಿದ್ದಾರೆ, ಸಚಿವರು ಕೂಡ ಭರವಸೆ ನೀಡಿದ್ದಾರೆ, ಸಿಎಂ ಕೂಡ ಭರವಸೆ ನೀಡಿದ್ದಾರೆ. ಹಾಗಾಗಿ ನಾವು ನಾಳೆಯ ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಜಗದೀಶ್ ಅವರು ಹೇಳಿದ್ದಾರೆ. ಎಲ್ಲಾ ನಿಗಮಗಳು, ಕೆಎಸ್ಆರ್ಟಿಸಿಯ ಎಲ್ಲಾ ನಿಗಮಗಳು ಯಾರೂ ಭಾಗಿಯಾಗಲ್ಲ ಅಂತ ಹೇಳಿದ್ದಾರೆ. ಸರ್, ಈಗ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಕಾಲ ಗಂಟ ಮನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಮತ್ತೆ 1-4-25 ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಅವೆಲ್ಲವನ್ನು ಬದಲಾವಣೆ ಮಾಡಬೇಕು ಸರ್ ಅಂತಕ್ಕಂಥ ವಿಚಾರವನ್ನು ಹೇಳ್ದು. ಮೊನ್ನೆ ವ್ಯವಸ್ಥಾಪನಾ ನಿರ್ದೇಶಕರು ಸಹ ನಮ್ಮ ಹತ್ರ 1.5 ಗಂಟೆ ಕಾಲಕ್ಕೆ ಹೆಚ್ಚು ಚರ್ಚೆ ಮಾಡಿ ಏನು ಇವಾಗ ವೇತನ ಪರಿಷ್ಕರಣೆ ಮತ್ತೆ ವೇತನದ ಹಿಂಬಾಕಿ ವಿಚಾರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಬಾಟಾ ಭತ್ಯೆ ಇಂಕ್ರಿಮೆಂಟ್ ವಿಚಾರದಲ್ಲೂ ಸಹ ಚರ್ಚೆ ಮಾಡಿ ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ ಮೇಲೆ ಮತ್ತೆ ಇತ್ತೀಚಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಡೆದಂತಹ ಕೆಲವೊಂದು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತೆ ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟು ಎಂಡಿ ಅವರು ಹೇಳಿದ್ದಾರೆ, ಅವೆಲ್ಲ ವಿಶ್ವಾಸಕ್ಕೆ ನಾವು ಕಟ್ಟುಬಿದ್ದು ಈ ಮುಷ್ಕರದಿಂದ ಹಿಂದೆ ಸರಿ. ರೋಡಿಗಿಳಿಯೋ ಮುನ್ನವೇ ಪಂಚರ್ ಆಯ್ತಾ ಬಸ್. ಯಾಕೆ ಹೀಗೆ ಹೇಳ್ತಾ ಇದೀವಿ ಅಂತಂದ್ರೆ, ಮುಷ್ಕರ ಬಂದ್ ಮಾಡೋದಕ್ಕೂ ಮುನ್ನವೇ ಸಾರಿಗೆ ನೌಕರರ ನಡುವೆಯೇ ಒಡಕು ಮೂಡಿದ್ಯಾ, ಅವರ ಸಂಘಟನೆಗಳ ನಡುವೆಯೇ ಒಡಕು ಮೂಡಿದ್ಯಾ, ಜಂಟಿ ಕ್ರಿಯಾ ಸಮಿತಿಯಲ್ಲಿ ಬಹುದೊಡ್ಡ ಬಿರುಕು ಮೂಡಿದ್ಯಾ, ನಾಳೆ ಮುಷ್ಕರ ಮಾಡೋದಿಲ್ಲ, ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಗಡೆ ಬರ್ತಾ ಇದ್ದೀವಿ ಅಂತ ಕೆಎಸ್ಆರ್ಟಿಸಿ ನೌಕರರ ಸಂಘ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಸ್ಪಷ್ಟವಾದ ಭಿನ್ನಮತ ಸ್ಫೋಟಗೊಂಡಿರೋದು ಗೊತ್ತಾಗ್ತಾ ಇದೆ. ಮುಷ್ಕರದಿಂದ ಕೆಎಸ್ಆರ್ಟಿಸಿ ನೌಕರರು ಹಿಂದೆ ಸರಿದಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಜೊತೆ ಚರ್ಚಿಸಿ ಬೇಡಿಕೆ ಈಡೇರಿಕೆಗೆ ಮನವಿ ಮಾಡಿದ್ದೀವಿ, ಅದಕ್ಕೆ ಸ್ಪಂದಿಸಿದ್ದಾರೆ. ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸ್ಪಂದಿಸಿದ್ದಾರೆ, ಸಚಿವರು ಕೂಡ ಭರವಸೆ ನೀಡಿದ್ದಾರೆ, ಸಿಎಂ ಕೂಡ ಭರವಸೆ ನೀಡಿದ್ದಾರೆ. ಹಾಗಾಗಿ ನಾವು ನಾಳೆಯ ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಜಗದೀಶ್ ಅವರು ಹೇಳಿದ್ದಾರೆ. ಎಲ್ಲಾ ನಿಗಮಗಳು, ಕೆಎಸ್ಆರ್ಟಿಸಿಯ ಎಲ್ಲಾ ನಿಗಮಗಳು ಯಾರೂ ಭಾಗಿಯಾಗಲ್ಲ ಅಂತ ಹೇಳಿದ್ದಾರೆ.
ಸರ್, ಈಗ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಕಾಲ ಮೊನ್ನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಮತ್ತೆ 1-4-25 ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಅವೆಲ್ಲವನ್ನು ಬದಲಾವಣೆ ಮಾಡಬೇಕು ಸರ್ ಅಂತಕ್ಕಂಥ ವಿಚಾರವನ್ನು ಹೇಳ್ದು. ಮೊನ್ನೆ ವ್ಯವಸ್ಥಾಪನೆ ನಿರ್ದೇಶಕರು ಸಹ ನಮ್ಮ ಹತ್ರ 1.5 ಗಂಟೆ ಕಾಲಕ್ಕೆ ಹೆಚ್ಚು ಚರ್ಚೆ ಮಾಡಿ ಏನು ಇವಾಗ ವೇತನ ಪರಿಷ್ಕರಣೆ ಮತ್ತೆ ವೇತನದ ಹಿಂಬಾಕಿ ವಿಚಾರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಬಾಟಾ ಭತ್ಯೆ ಇಂಕ್ರಿಮೆಂಟ್ ವಿಚಾರದಲ್ಲೂ ಸಹ ಚರ್ಚೆ ಮಾಡಿ ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ ಮೇಲೆ ಮತ್ತೆ ಇತ್ತೀಚಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಡೆದಂತಹ ಕೆಲವೊಂದು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತೆ ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟು ಎಂಡಿ ಅವರು ಹೇಳಿದ್ದಾರೆ, ಅವೆಲ್ಲ ವಿಶ್ವಾಸಕ್ಕೆ ನಾವು ಕಟ್ಟುಬಿದ್ದು ಈ ಮುಷ್ಕರದಿಂದ ಹಿಂದೆ ಸರಿ. ರೋಡಿಗಿಳಿಯೋ ಮುನ್ನವೇ ಪಂಚರ್ ಆಯ್ತಾ ಬಸ್? ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಮುಷ್ಕರ ಬಂದ್ ಮಾಡೋದಕ್ಕೂ ಮುನ್ನವೇ ಸಾರಿಗೆ ನೌಕರರ ನಡುವೆಯೇ ಒಡಕು ಮೂಡಿದ್ಯಾ, ಅವರ ಸಂಘಟನೆಗಳ ನಡುವೆಯೇ ಒಡಕು ಮೂಡಿದ್ಯಾ, ಜಂಟಿ ಕ್ರಿಯಾ ಸಮಿತಿಯಲ್ಲಿ ಬಹುದೊಡ್ಡ ಬಿರುಕು ಮೂಡಿದ್ಯಾ, ನಾಳೆ ಮುಷ್ಕರ ಮಾಡೋದಿಲ್ಲ, ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಗಡೆ ಬರ್ತಾ ಇದ್ದೀವಿ ಅಂತ ಕೆಎಸ್ಆರ್ಟಿಸಿ ನೌಕರರ ಸಂಘ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಸ್ಪಷ್ಟವಾದ ಭಿನ್ನಮತ ಸ್ಫೋಟಗೊಂಡಿರೋದು ಗೊತ್ತಾಗ್ತಾ ಇದೆ. ಮುಷ್ಕರದಿಂದ ಕೆಎಸ್ಆರ್ಟಿಸಿ ನೌಕರರು ಹಿಂದೆ ಸರಿದಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಜೊತೆ ಚರ್ಚಿಸಿ ಬೇಡಿಕೆ ಈಡೇರಿಕೆಗೆ ಮನವಿ ಮಾಡಿದ್ದೀವಿ, ಅದಕ್ಕೆ ಸ್ಪಂದಿಸಿದ್ದಾರೆ. ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸ್ಪಂದಿಸಿದ್ದಾರೆ, ಸಚಿವರು ಕೂಡ ಭರವಸೆ ನೀಡಿದ್ದಾರೆ, ಸಿಎಂ ಕೂಡ ಭರವಸೆ ನೀಡಿದ್ದಾರೆ. ಹಾಗಾಗಿ ನಾವು ನಾಳೆಯ ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಜಗದೀಶ್ ಅವರು ಹೇಳಿದ್ದಾರೆ. ಎಲ್ಲ ನಿಗಮಗಳು, ಕೆಎಸ್ಆರ್ಟಿಸಿಯ ಎಲ್ಲಾ ನಿಗಮಗಳು ಯಾರೂ ಭಾಗಿಯಾಗಲ್ಲ ಅಂತ ಹೇಳಿದ್ದಾರೆ. ಸರ್, ಈಗ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಕಾಲ ಮೊನ್ನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಮತ್ತೆ 1-4-25 ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಅವೆಲ್ಲವನ್ನು ಬದಲಾವಣೆ ಮಾಡಬೇಕು ಸರ್ ಅಂತಕ್ಕಂಥ ವಿಚಾರವನ್ನು ಹೇಳ್ದು. ಮೊನ್ನೆ ವ್ಯವಸ್ಥಾಪನೆ ನಿರ್ದೇಶಕರು ಸಹ ನಮ್ಮ ಹತ್ರ 1.5 ಗಂಟೆ ಕಾಲಕ್ಕೆ ಹೆಚ್ಚು ಚರ್ಚೆ ಮಾಡಿ ಏನು ಇವಾಗ ವೇತನ ಪರಿಷ್ಕರಣೆ ಮತ್ತೆ ವೇತನದ ಹಿಂಬಾಕಿ ವಿಚಾರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಬಾಟಾ ಭತ್ಯೆ ಇಂಕ್ರಿಮೆಂಟ್ ವಿಚಾರದಲ್ಲೂ ಸಹ ಚರ್ಚೆ ಮಾಡಿ ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ ಮೇಲೆ ಮತ್ತೆ ಇತ್ತೀಚಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಡೆದಂತಹ ಕೆಲವೊಂದು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತೆ ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟು ಎಂಡಿ ಅವರು ಹೇಳಿದ್ದಾರೆ, ಅವೆಲ್ಲ ವಿಶ್ವಾಸಕ್ಕೆ ನಾವು ಕಟ್ಟುಬಿದ್ದು ಈ ಮುಷ್ಕರದಿಂದ ಹಿಂದೆ ಸರಿ. ರೋಡಿಗಿಳಿಯೋ ಮುನ್ನವೇ ಪಂಚರ್ ಆಯ್ತಾ ಬಸ್? ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಮುಷ್ಕರ ಬಂದ್ ಮಾಡೋದಕ್ಕೂ ಮುನ್ನವೇ ಸಾರಿಗೆ ನೌಕರರ ನಡುವೆಯೇ ಒಡಕು ಮೂಡಿದ್ಯಾ, ಅವರ ಸಂಘಟನೆಗಳ ನಡುವೆಯೇ ಒಡಕು ಮೂಡಿದ್ಯಾ, ಜಂಟಿ ಕ್ರಿಯಾ ಸಮಿತಿಯಲ್ಲಿ ಬಹುದೊಡ್ಡ ಬಿರುಕು ಮೂಡಿದ್ಯಾ, ನಾಳೆ ಮುಷ್ಕರ ಮಾಡೋದಿಲ್ಲ, ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಗಡೆ ಬರ್ತಾ ಇದ್ದೀವಿ ಅಂತ ಕೆಎಸ್ಆರ್ಟಿಸಿ ನೌಕರರ ಸಂಘ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಸ್ಪಷ್ಟವಾದ ಭಿನ್ನಮತ ಸ್ಫೋಟಗೊಂಡಿರೋದು ಗೊತ್ತಾಗ್ತಾ ಇದೆ. ಮುಷ್ಕರದಿಂದ ಕೆಎಸ್ಆರ್ಟಿಸಿ ನೌಕರರು ಹಿಂದೆ ಸರಿದಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಜೊತೆ ಚರ್ಚಿಸಿ ಬೇಡಿಕೆ ಈಡೇರಿಕೆಗೆ ಮನವಿ ಮಾಡಿದ್ದೀವಿ, ಅದಕ್ಕೆ ಸ್ಪಂದಿಸಿದ್ದಾರೆ. ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸ್ಪಂದಿಸಿದ್ದಾರೆ, ಸಚಿವರು ಕೂಡ ಭರವಸೆ ನೀಡಿದ್ದಾರೆ, ಸಿಎಂ ಕೂಡ ಭರವಸೆ ನೀಡಿದ್ದಾರೆ. ಹಾಗಾಗಿ ನಾವು ನಾಳೆಯ ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಜಗದೀಶ್ ಅವರು ಹೇಳಿದ್ದಾರೆ. ಎಲ್ಲ ನಿಗಮಗಳು, ಕೆಎಸ್ಆರ್ಟಿಸಿಯ ಎಲ್ಲಾ ನಿಗಮಗಳು ಯಾರೂ ಭಾಗಿಯಾಗಲ್ಲ ಅಂತ ಹೇಳಿದ್ದಾರೆ. ಸರ್, ಈಗ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಕಾಲ ಮೊನ್ನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಮತ್ತೆ 1-4-25 ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಅವೆಲ್ಲವನ್ನು ಬದಲಾವಣೆ ಮಾಡಬೇಕು ಸರ್ ಅಂತಕ್ಕಂಥ ವಿಚಾರವನ್ನು ಹೇಳ್ದು. ಮೊನ್ನೆ ವ್ಯವಸ್ಥಾಪನೆ ನಿರ್ದೇಶಕರು ಸಹ ನಮ್ಮ ಹತ್ರ 1.5 ಗಂಟೆ ಕಾಲಕ್ಕೆ ಹೆಚ್ಚು ಚರ್ಚೆ ಮಾಡಿ ಏನು ಇವಾಗ ವೇತನ ಪರಿಷ್ಕರಣೆ ಮತ್ತೆ ವೇತನದ ಹಿಂಬಾಕಿ ವಿಚಾರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಬಾಟಾ ಭತ್ಯೆ ಇಂಕ್ರಿಮೆಂಟ್ ವಿಚಾರದಲ್ಲೂ ಸಹ ಚರ್ಚೆ ಮಾಡಿ ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ ಮೇಲೆ ಮತ್ತೆ ಇತ್ತೀಚಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಡೆದಂತಹ ಕೆಲವೊಂದು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತೆ ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟು ಎಂಡಿ ಅವರು ಹೇಳಿದ್ದಾರೆ, ಅವೆಲ್ಲ ವಿಶ್ವಾಸಕ್ಕೆ ನಾವು ಕಟ್ಟುಬಿದ್ದು ಈ ಮುಷ್ಕರದಿಂದ ಹಿಂದೆ ಸರಿ.